ಆದ್ದರಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ಕಳವಳ ತೋರುತ್ತದೆ. ನಿನ್ನೆಯ ದಿನ ಒಂದು ದುಸ್ವಪ್ನವನ್ನು ಕಂಡೆನು. ಕಣ್ಣು ಮುಚ್ಚಿದರೆ ಅಪಸತ್ವಗಳೇ ತೋರುತ್ತಿದೆ. ಅಣ್ಣ ನನಗೂ ಹಾಗೆ ಆಗುತ್ತದೆ. ಒಳ್ಳೆಯ ವಯಸ್ಸಿಗೆ ಹೋಗೋಣ. ಅಯ್ಯ ಬಾಲಕರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ನೀವು ಅಯೋಧ್ಯ ರಾಜ್ಯಕ್ಕೆ ದಯಮಾಡಿಸಲು ಕಾರಣವೇನು? ಅಯ್ಯ ಬಾಲಕರೇ, ನೀವು ಅಯೋಧ್ಯ ನಗರವನ್ನು ಬಿಟ್ಟು ಬಂದ ಮೇಲೆ ಕುಂಭಕರ್ಣನ ಮಗನಾದ ಮೂಲಾಸುರನು ಹಿಂದೆ ನಿಮ್ಮ ತಂದೆಯವರು ರಾವಣ, ಕುಂಭಕರ್ಣ ಇಂದು ಮುಂತಾದವರು ಕೊಂದರೆಂಬ ವಿಷಯವನ್ನು ತಿಳಿದು ಅಯೋಧ್ಯ ನಗರದ ಮೇಲೆ ದಂಡೆತ್ತು ಬಂದು ನಿಮ್ಮ ತಂದೆ, ನಿಮ್ಮ ಚಿಕ್ಕಪ್ಪಂದಿರಾದ ಭರತ, ಲಕ್ಷ್ಮಣ, ಶತ್ರುಘ್ನ, ಆಂಜನೇಯ ಇನ್ನೂ ಅನೇಕರನ್ನು ಮೃತ್ಯುಗೊಳಿಸುವರು. ನೀವು ಅಯೋಧ್ಯ ನಗರಕ್ಕೆ ಬಂದು ನೀವು ಕಲಿತಿರುವ ವಾಲ್ಮೀಕಿ ಮಹರ್ಷಿಗಳಿಂದ ಕಲಿತಿರುವ ಪ್ರಾಣ ಪ್ರತಿಷ್ಠೆ ಮಂತ್ರದಿಂದ ಮೂರ್ಛೆ ಹೋಗಿರುವ ನಿಮ್ಮ ಪರಿವಾರವನ್ನು ಎಚ್ಚರಗೊಳಿಸಿ. ಬಾಲಕರೇ, ನಾನಿನ್ನೂ ಬರಬೇಕು.
ಸಹೋದರ ಸಹೋದರ ತಂದೆಯವರು ಹತರಾಗಿರುವರು, ಅವರನ್ನು ಉಳಿಸುವ ಪ್ರಯತ್ನ ಮಾಡುವರು. ನಮ್ಮ ಗುರುಗಳಾದ ವಾಲ್ಮೀಕಿ ಮಹರ್ಷಿಯರು ಕಲಿಸಿಕೊಟ್ಟ ಪ್ರಾಣ ಪ್ರತಿಷ್ಠೆ ಮಂತ್ರದಿಂದ ಉಳಿಸೋಣವೆಂದರೆ ತಂದೆಯವರನ್ನು ಬದುಕಿಸುತ್ತೇನೆ, ತಂದೆಯವರನ್ನು ಬದುಕುತ್ತೇನೆ, ಉಳಿದವರನ್ನು ನೀವು ನೋಡಿಕೊ. ಆಗಲಿ ಸಹೋದರ, ಬೇಗ ತಂದೆಯವರನ್ನು ಎಚ್ಚರಿಸು. ಮಕ್ಕಳೇ, ಹಣ ಹೊಂದಿದ ನಮ್ಮನ್ನು ಬದುಕಿಸಿದ ಧೀರಜ್ ನಿಮಗೆ ಸರಿ ಸಾಧ್ಯ ಆಗೋದಿಲ್ಲ. ಆಗಲಿ ಮಕ್ಕಳೇ, ಮಕ್ಕಳೇ, ತಂದೆ ನಿಮ್ಮನ್ನು ಮೂರ್ಛೆ ಕಳಿಸಿದ ಕುಶ. ತಂದೆ ನಿಮ್ಮನ್ನು ಮೂಟೆಗೆ ಕಡೆಯಿದ ಆ ಮೂಲಾಸುರನನ್ನು ನೆಲೆಯಿಲ್ಲದಂತೆ ಮಾಡಿ ಬರುವುದು ನನಗೆ ಅಪ್ಪಣೆ ಕೊಡಿರಿ. ತಂದೆಯವರೇ, ತಂದೆಯವರು ನಮಗೆ ಆಶೀರ್ವದಿಸಿ. ನಮಗೆ ಆಶೀರ್ವದಿಸಿರಿ. ಆ ಮೂರ್ಖರನ್ನು ಈಗಲೇ ಕೊಂದು ಬಿಡುವೆವು. ಮಕ್ಕಳೇ, ನಿಮ್ಮ ಮುಂದೆ ನಾವು ನಿಮ್ಮ ಮುಂದೆ ನಾವು ಒಂದು ಪ್ರತಿಜ್ಞೆ ಮಾಡಬೇಕು. ನಿಮ್ಮಿಬ್ಬರಲ್ಲಿ ಆ ಮೂರ್ಖ ಮೂಲಾಸುರನ್ನು ಯಾರು ಸಂಹರಿಸುವರು ಅವರಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಜಯಶಾಲೆ ಆಗಲಿ. ರಾಮನ ಕಡೆಯವರು ಯಾರು ಯುದ್ಧಕ್ಕೆ ಬರಲಿಲ್ಲ. ಆ ರಾಮನ ಕಡೆಯವರು ಯಾರು ಯುದ್ಧಕ್ಕೆ ಬರುವಂತೆ ಕಾಣುತ್ತಿಲ್ಲ. ಇವನು ಯಾರೋ ಬಾಲಕನು ಸಿಡಿಲಿನಂತೆ ಹೊರಡುತ್ತಿರುವಲ್ಲ. ಈ ಚಿಕ್ಕ ಬಾಲಕನಿಂದ ಉಗ್ರಸೇನನ್ನು ಮರಣದಿದ್ದಾರ. ಇಲ್ಲವೋ ಮೂರ್ಖ, ನಿಲ್ಲುವುದ ಯುದ್ಧಕ್ಕೆ. ಎಲ್ಲವೋ ಮದಾಂಧ, ಈ ಬಾಲ ರುಚಿಯನ್ನು ಸಹಿಸಿಕೋ. ಈ ಚಿಕ್ಕ ಬಾಲಕನಿಂದ ಉಗ್ರಸೇನ ವಂಶದಂತರೂ ಮರಣ ಹೊಂದಿರುವಲ್ಲ. ಚಿಕ್ಕ ಪೌರುಷವಿರಬಹುದು. ಎಲ್ಲರೂ ಯುದ್ಧಕ್ಕೆ. ಎಲ್ಲವೋ
ನಿನ್ನನ್ನು ಯಾವ ರೀತಿಯಲ್ಲಿ ಬದುಕಿಸಲಿ? ಗುರುಗಳು ಫಲಿಸಿದ ಮಂತ್ರದಿಂದ ಬದುಕಿಸೋಣ ಎಂದರೆ ಸೂರ್ಯನು ಅಸ್ತನಾಗಿರುವನು. ಮಂತ್ರಗಳು ಫಲಿಸುತ್ತಿಲ್ಲ. ಇರು, ನಿನ್ನನ್ನು ಕೊಂದ ಆ ದ್ರೋಹಿಗಳನ್ನು ಒಮ್ಮೆ ನೋಡಿದರು. ಕೆಲವೋ ಪಾಪಿಗಳ ಅಣ್ಣನನ್ನು ಕೊಂದ ದ್ರೋಹಿಗಳ ನಿಲ್ಲಿದ್ದಕ್ಕೆ ಹುಡುಗ ಸುಮ್ಮನೆ ಹತನಾಗಬೇಡ. ನಿನ್ನ ತಾಯಿಯಾದ ಸೀತೆಯನ್ನು ತಂದು ನನ್ನ ವಶ ಮಾಡಿ ನನ್ನ ಪಾದಕ್ಕೆರು ನಿನ್ನ ಪ್ರಾಣ ಉಳಿಸುತ್ತೇನೆ. ಛೇ ಪಾಪಿ, ಮನಮದಂತೆ ಎರಡಬೇಡ. ಅದೋ ನೋಡು, ನಮ್ಮ ಗುರುಗಳು ಕೊಟ್ಟ ಈ ಗರುಡ ಬಾಣದಿಂದ ಪ್ರಾಣವನ್ನು ತೆಗೆಯಲು ನಿನ್ನ ಭುಜಬಲಕ್ಕೆ ಸಾಕಿ ನಿನ್ನ ಭುಜಬಲಕ್ಕೆ ಸಾಕ್ಷಿಯಾದವರು ಯಾರು ಕಾಡಿ ಆಡಿದ ಮಾತಿನಂತೆ ಈ ರಾಜ್ಯಕ್ಕೆ ಅಭಿಷೇಕವನ್ನು ಮಾಡಿದ ತಂದೆ ಅಣ್ಣನಾದ ಕುಸರಾಜನು ಅಣ್ಣನಾದ ರವರಾಜನು ಮೃತಪಟ್ಟಿರುವನು. ಅವನನ್ನು ಬದುಕಿಸೋಣ ಎಂದರೆ ಮಂತ್ರವೂ ಫಲಿಸುತ್ತಿಲ್ಲ. ಈಗ ಏನು ಮಾಡುವುದು? ಮಗು ಅದಕ್ಕಾಗಿ ಯಥೆಪಡಬೇಡ. ಕೂಡಲೇ ಮಾರುತಿಯನ್ನು ಕರೆಸಿ ಚಂದ್ರದ್ರೋಣ ಪರ್ವತಕ್ಕೆ ಕಳಿಸಿ ಜೀವ ಸಂಜೀವಿಯನ್ನು ತರಿಸಿ ಲವನನ್ನು ಬದುಕಿಸಿಕೊಂಡು ಅರಮನೆಗೆ ಹೋಗೋಣ.
ನಾಶವಾಯಿತು. ನಾನಿಟ್ಟ ಜಾಡಿ ಎಂಬ ಬೀಜವು ಅಂಕುರಿಸಿ ಮರವಾಗಿ ಕೊನೆಗೆ ಶ್ರೀರಾಮ ಸುತ್ತರೆಂದಲೇ ದಾನವರಾಯಿಸುವ ಇನ್ನು ಮುಂದೆ ತ್ರೇತಾಯುವು ಮುಗಿದು ದ್ವಾಪರಾಯುಗವು ಸಮೀಪಿಸಲು 6 ದಿನಗಳು ಮಾತ್ರ ಉಳಿದಿರುವುದು. ಓ ಮರೆತಿದ್ದೆ. ಲೋಕ ಕಂಟಕರು ನಾಶವಾದರು ಎಂದು ತಿಳಿದಿದ್ದೆ. ಆದರೆ ಇನ್ನೊಬ್ಬಳಿದ್ದಾಳೆ, ರಾವಣನ ಕುಲನಾಶಿನಿಯಾದ ಶೂರ್ಪನಖ. ಅವಳನ್ನು ಕೊಲ್ಲಿಸಲೇಬೇಕು. ಇಲ್ಲದಿದ್ದರೆ ಮುಂದೆ ಹುಟ್ಟುವ ಮಾನವರಿಗೆ ತೊಂದರೆಯಾಗುವುದು. ತ್ರಿಕುಟಾಚಲ ಪರ್ವತದಲ್ಲಿ ಅಡಗಿರುವ ಶೂರ್ಪನಖೆಗೆ ತಲೆಕೆಡಿಸಿ ಶ್ರೀರಾಮ ಬಾಣಕ್ಕೆ ದಾನವಂತೆ ಮಾಡುವರೇನು. ನಾನು ರಾವಣನ ತಂಗಿಯಾದ ಶೂರ್ಪನಖಿ. ಆದರೇನು ಆ ಸೀತೆಯ ಜೊತೆಯಿಂದ ಲಂಕೆ ಹಾಳಾಗುವುದಕ್ಕೆ ನಾನೇ ಕಾರಣ. ಸುಮ್ಮನಿರಲಾರದೆ ರಾಮ ಲಕ್ಷ್ಮಣರನ್ನು ವಹಿಸಿ ಆ ನವಕುಂಡಿಯಾದ ಲಕ್ಷ್ಮಣನಿಂದ ಚಿಂತನೆಗಳನ್ನೆಲ್ಲ ಕುರಿತುಕೊಂಡೆ. ನನ್ನನ್ನು ಕೊಂದು ಹಾಕುವರೆಂದು ಈ ತ್ರಿಕುಟಾಚಲ ಪರ್ವತದ ಗುಹೆಯಲ್ಲಿ ಸೇರಿದ್ದೇನೆ. ನಾರದರು ಬರುವುದಿಲ್ಲ. ಬರಲಿ ಬರಲಿ, ಪೂಜ್ಯರ ಪಾದಕ್ಕೆ ವಂದಿಸುವೆ. ಅಮ್ಮ ಶೂರ್ಪನಖ, ನಿನಗೆ ಮಂಗಳವಾಗಲಿ. ಏನು ಅಪರೂಪಕ್ಕೆ ಕಳ್ಳನ ದರ್ಶನವಾದಂತೆ ಬಂದಿರಲ್ಲ ಎಂದು ಭಾವಿಸಬೇಡ ಶೂರ್ಪನಖ. ನನ್ನ ಮಾತನ್ನು ಕೇಳಿದವರು ಯಾರು ಕೆಡಲಿಲ್ಲ. ಸಾಕು ಸುಮ್ಮನಿರಿ ನಾರದರೆ. ಅಣ್ಣನಾದ ರಾವಣನಿಗೆ ತಲೆಕೆಡಿಸಿ ನವಗ್ರಹಗಳಿಗೆ ಎದೆಬಿಟ್ಟಿ ತಿರುಗುವಂತೆ ಮಾಡಿದೆ. ಆದ್ದರಿಂದ ನಮ್ಮ ಕುಲವೇ ನಾಶವಾಯಿತು. ಮತ್ತೆ ಯಾವ ಉಪಾಯ ಹುಡುಕಿ ತಂದಿರುವುದೇ? ಅಮ್ಮ ಶೂರ್ಪನಖ, ನಿಮ್ಮಣ್ಣನಾದ ರಾವಣನ ತಲೆಕೆಡಿಸಿದ್ದು ನೀನು. ಸೀತೆಯನ್ನು ಅಪಹರಿಸುವಂತೆ ಮಾಡಿ ನಿಮ್ಮ ದಾನವ ವಂಶ ನಾಶಕ್ಕೆ ನೀನೇ ಕಾರಣನಾದಿ. ನೀನೆಷ್ಟು ಲೋಕ ಪ್ರಸಿದ್ಧಿಯಾದ ತಾಯಿ. ಶೂರ್ಪನಖ, ಎಂದಾದ ವಿಷಯವನ್ನು ಈಗ ಹೇಗೆ ಜ್ಞಾಪಿಸಿದೆ? ಮುಂದೆ ನಿನಗೆ ಹೊಸದಾದ ಒಂದು ವಿಷಯವಿದೆ, ಹೇಳುವೆಯಾ? ನಾರದರೆ, ಅಣ್ಣನ ಕುಲವು ನಾಶವಾಯಿತು. ಮತ್ತೆ ಯಾವ ಉಪಾಯ ಹುಡುಕಿ ತಂದಿರುವಿರಿ? ಅಮ್ಮ ಶೂರ್ಪನಖ, ಆ ಸೀತೆಯನ್ನು ಕೊಲ್ಲಿಸಿ ರಾಮನಿಗೆ ನೀನು ಪತ್ತೆಯಾಗಬೇಕು. ಅಂಥ ಒಂದು ಒಳ್ಳೆಯ ಉಪಾಯ ಇದೆ, ಧೈರ್ಯವಾಗಿ ಕೇಳುವೆಯಾ? ನಾರದರೆ, ಅದನ್ನು ಬಯಸಿದಕ್ಕಲ್ಲವೇ ನನಗೆ ಈ ಗತಿ ಬಂದಿದ್ದು. ನನ್ನ ಕೆಟ್ಟ ಸವತಿ ಸೀತೆ
ಸೀತೆ ನಾಶವಾಗಬೇಕಾದರೆ ಅಷ್ಟು ಸುಲಭವೇ? ನಾನು ರಾಮನಿಗೆ ಹೆಂಡತಿಯಾಗುವುದು ಅಷ್ಟು ಸುಲಭವೇ ಹೋದರೆ? ಅಮ್ಮ ಶೂರ್ಪನಖ, ನಿನ್ನನ್ನು ನೋಡಿದರೆ ನನಗೆ ಸಂಕಟವಾಗುತ್ತದೆ. ಈಗ ಒಂದು ಉಪಾಯ ಮಾಡು. ನಿನ್ನ ಇಂಥ ಜಾಲದಿಂದ ಸುಂದರ ಯುವತೆಯಾಗಿ ಸೀತೆಯ ಬಳಿ ಸಖಿಯಾಗಿ ಸೇರಿಕೊಂಡು ಒಂದೆರಡು ದಿನಗಳು ಬೆಳೆದ ಮೇಲೆ ಸೀತೆಯ ಸ್ವಪ್ನದಲ್ಲಿ ನಿಮ್ಮಣ್ಣನಾದ ರಾವಣನು ಬರುವಂತೆ ಮಾಡು. ಹಾಗೆಯೇ ಸ್ವಪ್ನದಲ್ಲಿ ಕಂಡದ್ದನ್ನು ನಿನ್ನ ಬಳಿ ಹೇಳುತ್ತಾಳೆ. ಆಗ ನೀನು ರಾವಣನ ಶರೀರದಲ್ಲಿ ಏನೇನು ನೋಡಿದೆ ಎಂದು ಕೇಳು. ಆಕೆ ಹೇಳಿದಾಗ ಆಕೆಯಿಂದಲೇ ನಿಮ್ಮಣ್ಣನ ಚಿತ್ರವನ್ನು ಪಟದಲ್ಲಿ ಬರೆಸಿ ರಾಮನಿಲ್ಲದ ವೇಳೆಯಲ್ಲಿ ಅದಕ್ಕೆ ಜೀವಕಳೆಯನ್ನು ತುಂಬಿ ಸೀತೆಯ ಹಾಸಿಗೆಯಲ್ಲಿಟ್ಟು ನೀನು ಮಾಯವಾಗ. ಆಗ ರಾಮನು ಸೀತೆ ಮತ್ತು ರಾವಣ ಏಕಾಂತದಲ್ಲಿರುವುದು ಕಂಡು ಸೀತೆಯನ್ನು ಕೊಂದು ನಿನ್ನ ಲಗ್ನವಾಗುತ್ತಾನೆ. ನನ್ನ ಉಪಾಯ ಮತ್ತು ಉಪಕಾರ ಈ ವಿಷಯವನ್ನು ಮೊದಲೇ ನನಗೆ ತಿಳಿಸಿದರೆ ಯಾವಾಗಲೂ ಸೀತೆಯನ್ನು ಮುಗಿಸಿ ರಾಮನಿಗೆ ಹೆಂಡತಿಯಾಗುತ್ತಿದ್ದೆ. ಈ ಕಾಡಿನಲ್ಲಿ ಅಲೆಯುವುದಾದರೂ ತಪ್ಪುತ್ತಿತ್ತು. ಉಪನಕ, ನಾನು ಬಂದ ಮೇಲೆ ಆಯ್ತು, ನಾನಿನ್ನು ಬರುವೆನು. ಉಪನಕ ಎಚ್ಚರ. ಎಂಥ ಉಪಾಯ! ನಾನೀಗಲೇ ಸೀತೆಯ ಬಳಿ ಸಖಿಯಾಗಿ ಸೇರಿ ಮುಂದಿನ ಕ್ರಮವನ್ನು ಜರುಗಿಸುವೆನು. ನನ್ನ ಇಂದ್ರದಾನದಿಂದ ಒಳ್ಳೆಯ ಸುಂದರ ರೂಪ ತಾಳುವೆನು. ಪ್ರಜಾರಕ್ಷಕನಾದ ನಾನು ಪ್ರಜೆಗಳ ಭಯವನ್ನು ತಪ್ಪಿಸಲು ಲಕ್ಷ್ಮಣನೊಡನೆ ಭೇಟಿಗೆ ಹೋಗ್ತಿರು. ಅಣ್ಣ, ಮೃಗಬೇಟೆಗೆ ಆಯುಧಗಳು ಸಿದ್ಧವಾಗಿರುವುದು. ಲಕ್ಷ್ಮಣ, ಕಾಡಿನ ಮೃಗಗಳು ತುಂಬಾ ಕೆಟ್ಟ ಮೃಗಗಳು. ಕಾಡಿನ ಮೃಗಗಳು ತುಂಬಾ ಕೆಟ್ಟ ಮೃಗಗಳು. ಎಚ್ಚರ. ಹೊತ್ತಿಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರುವಾಗ ಆ ಕಾಡಿನ ಮೃಗಗಳು ನಮ್ಮನ್ನು ಏನು ಮಾಡಬಲ್ಲವು? ಲಕ್ಷ್ಮಣ, ಪ್ರೀತಿಯ ಸಖಿ ಎಲ್ಲಿ ಹೋದಳು? ಮುಂದೆ ಮುಂದೆ ಅಮ್ಮ, ಈಗ ಬಂದೆ. ನಿಮ್ಮ ಮುಖಕಮಲವು ಏಕೋ ಬಾಳದಂತಿರುವುದು ಏಕೆ ತಾಯಿ? ನನ್ನ ಸ್ವಾಮಿ ಶ್ರೀರಾಮಚಂದ್ರ ತಮ್ಮನೊಡನೆ ಬೇಟೆಗೆ ಹೋದರು, ಅದಕ್ಕಾಗಿ ಬೇಸರ. ಅಮ್ಮ, ನೀವು ಯಾವಾಗಲೂ ನಿಮ್ಮ ಪತಿಯನ್ನು ಜೊತೆಯಲ್ಲಿ ಒಂದು ಕ್ಷಣವೂ ಕೂಡ ಬಿಟ್ಟಿರಲ್ಲ. ಹಾಗೆ ನಾನು ಸಹ ನನ್ನ ಪತಿಯನ್ನು ಒಂದು ಕ್ಷಣವೂ ಸಹ ನೆನಪಿಸಿಕೊಳ್ಳುವುದಿಲ್ಲ ತಾಯಿ. ಸಖಿ, ನನಗೆ ತುಂಬಾ ನಿದ್ರೆ ಬರುತ್ತಿದೆ, ನಾನು ಮಲಗುವೆನು. ಸ್ವಲ್ಪ ಆದರ್ಯ ಹಾಗೆ ಆಗಲಿದೆ. ನನ್ನಲ್ಲಿ ಒಂದು ಸಂದೇಹ ಇದೆ. ಏನದು? ಆ ಲಂಕೆಯಲ್ಲಿದ್ದ ರಾವಣೇಶ್ವರನು ನಿಮ್ಮನ್ನು ಅಪಹರಿಸಿ ಹೋಗಿದ್ದನಂತೆ. ಅವನಿಗೆ 10 ತಲೆ 10 ಕೈಗಳು ಇದ್ದವಂತೆ. ಅವನು ಹೇಗಿರುವನೆಂದು ನನಗೆ ನೋಡುವ ತವಕ ಇರುವುದು. ಈ ಚಿತ್ರಪಟವನ್ನು ಕೊಡುವೆನು. ಅವನು ಹೇಗೆ ಇರುವನೆಂಬುದನ್ನು ರಚಿಸಿಕೊಡುವುದರ ತಾಯಿ? ಛೀ, ಮೂರ್ಖಳೆ! ಆ ಭ್ರಷ್ಟನ ಹೆಸರು ಮತ್ತೊಮ್ಮೆ ಹೇಳಿದರೆ ನಿನ್ನೆ ನಾಲಿಗೆ ಸೀಳಿ ಎಚ್ಚರ. ಅಮ್ಮ, ಸಮಾಧಾನವಾಗಿರು. ನನಗೆ ಅವರನ್ನು ನೋಡುವ ಬಯಕೆ ಇತ್ತು, ಅಷ್ಟೇ. ಈ ಕಾಗದದಲ್ಲಿ ಅವನು ಹೇಗಿರುವನು ಎಂಬುದನ್ನು ರಚಿಸಿಕೊಡಿ. ಸಖಿ, ನನ್ನನ್ನು ಸುಮ್ಮನೆ ಕಾಡಿಸಬೇಡ. ನಾನು ಅವನ ಮುಖವನ್ನು ನೋಡಬೇಕು.
ಇದ್ದಾಗ ಚಿತ್ರಪಟವನ್ನು ಹೇಗೆ ಬಿಡಿಸಲಿ? ಅಮ್ಮ ಹೋಗಲಿ, ಅವ್ರ ಶರೀರದಲ್ಲಿ ಏನೂ ನೋಡಿ. ಅಮ್ಮ ಹೋಗಲಿ, ಅವರ ಶರೀರದಲ್ಲಿ ಏನನ್ನು ನೋಡಿರ್বে ತಾಯಿ? ಸಖಿ, ನಾನು ಸುಳ್ಳಾಡಲಾರೆ. ಭಕ್ತನಾದ ಜಟಾಯುವು ರಾವಣನಿಗೂ ಯುದ್ಧ ನಡೆದಾಗ ಪ್ರಾಣದ ಮೇಲೆ ಪಾದದ ಹೆಬ್ಬೆರಳಿನಲ್ಲಿರುವುದೆಂದು ಸುಳ್ಳು ನುಡಿದ. ಆಗ ಜಟಾಯುನ ರೆಕ್ಕೆಯನ್ನು ಕತ್ತರಿಸಿದನು. ಆಗ ನಾನು ರಾವಣನ ಪಾದದ ಹೆಬ್ಬೆರಳು ಮಾತ್ರ ನೋಡಿದ್ದೇನೆ ವಿನಃ ಅವನ ಮುಖವನ್ನು ನೋಡಲಿಲ್ಲ. ಹಾಗೆ ಆಗಲಿ, ಅಷ್ಟನ್ನೇ ರಚಿಸಿಕೊಡುತ್ತಾಯಿ. ಅದನ್ನು ತಕ್ಷಣ ನೋಡಿ ಹಾಗೆ ಸುಟ್ಟು ಹಾಕುವೆನು. ಹಾಗೆ ಆಗಲಿ. ನೋಡಮ್ಮ, ಇಷ್ಟೇ. ಛೇ, ಅಯ್ಯೋ, ಇಷ್ಟೇನೆ. ಇಷ್ಟಕ್ಕಾಗಿ ನಾನು ಇಷ್ಟೊಂದು ಬೇಡಿಕೊಂಡರೆ ಹೋಗಲಿ ಬಿಡು ತಾಯಿ. ನೀವು ತುಂಬಾ ಆಯಾಸವಾಗಿರ್ರಿ, ಬನ್ನಿ ವಿಶ್ರಮಿಸಿಕೊಳ್ಳಿ. ವಿಶ್ರಾಂತಿ ನಿಲ್ರಿ. ಎಲೆ ಜಾನಕಿ, ಇನ್ನು ಮೇಲೆ ನನ್ನ ಆಟೋ ಫಲಿಸುವಂತೆ ಮಾಡುತ್ತೇನೆ. ಎಲೆ ಜಾನಕಿ, ಇನ್ನು ಮೇಲೆ ನನ್ನ ಆಟವು ಫಲಿಸುವಂತೆ ಮಾಡುತ್ತೇನೆ. ನಮ್ಮಣ್ಣ ರಾವಣನ ಹೆಬ್ಬೆರಳಿನ ಗುರುತು ಈ ಕಾಗದದಲ್ಲಿ ಬರೆಸಿದ್ದೇನೆ. ಇದಕ್ಕೆ ಸೇರಿದಂತೆ ನಮ್ಮಣ್ಣನ ಚಿತ್ರ ಬರೆದು ಜೀವಕಳೆ ತುಂಬಿ ಸೀತೆಯ ಪಕ್ಕದಲ್ಲಿ ಮಲಗಿಸಿ ಹೊರಗೆ ಬಾಗಿಲು ಭದ್ರಪಡಿಸಿದ್ದೇನೆ.
ಜಾನಕಿ, ನಿನ್ನ ರಾಮನ ಬಂದರೆ ನನ್ನನ್ನೇ ಮಾಡಬಲ್ಲ. ಇದು ನನ್ನ ತಪ್ಪಲವೆಂದು ನಾನೇ ಹೇಳುತ್ತೇನೆ. ಆಗ ನಿನ್ನನ್ನು ಕೊಲ್ಲುವಲ್ಲ, ಆ ಕೋರಡೆತನವಾದ ರಾಮನು ನನ್ನನ್ನೇನು ಮಾಡಬಲ್ಲ. ಜಾನಕಿ, ನನ್ನನ್ನೇನು ಮಾಡಬಲ್ಲ. ಮೂರ್ಖ ಮೂರ್ಖ, ಹಿಂದೆ ನಿನ್ನ ವಂಶವು ನನ್ನ ಕಾಂತನ ಕೋದಂಡಕ್ಕೆ ಬಲಿಯಾದದ್ದು ಮರೆತೆಯ? ನನ್ನನ್ನು ಏಕೆ ಹೀಗೆ ತಾಳಿಸುತ್ತಿರುವೆ? ನಿನ್ನ ಕಣ್ಣುಗಳು ಹಿಂಗೆ ನಿನ್ನ ಕಣ್ಣು, ಪರಿಸ್ಥಿತಿಯನ್ನು ನೋಡುವ ನಿನ್ನ ಕಣ್ಣುಗಳು ಹಿಂಗೆ. ಜಾನಕಿ, ಜಾನಕಿ, ಜಗತ್ತಿನ ಸ್ತ್ರೀಯರನ್ನು ಜಗತ್ತಿನ ಸ್ತ್ರೀಯರನ್ನು ನನ್ನ ಅಕ್ಕ ತಂಗಿಯರಂತೆ ನೋಡುವರು. ನನ್ನ ಮಾತ್ರ ನನ್ನ ಸತಿಯಂತೆ ಕಾಣು. ಬಾ ಬಾ ಸುಂದರಿ, ಬಾ. ಅಯ್ಯೋ, ಮುಂದೇನು ಮಾಡಲಿ? ಶ್ರೀರಾಮಚಂದ್ರ ಬಂದರೆ ನಾನು ಏನು ಮಾಡಲಿ? ಇಲ್ಲಿಂದ ಹೊರಗೆ ಹೋಗಬೇಕು. ಅಯ್ಯೋ, ಬಾಗಿಲು ಭದ್ರವಾಗಿರುವುದಲ್ಲ, ಏನು ಮಾಡಲಿ? ರಾಮಚಂದ್ರ! ಜಾನಕಿ, ಹುಲಿಯ ಬಾಯಿಗೆ ಸಿಕ್ಕಿದ ಮಾಂಸವನ್ನು ಮಾನವರು ಕಲಿಯಲು ಸಾಧ್ಯವೇ? ಅದರಂತೆ ನನ್ನ ಕೈಗೆ ಸಿಕ್ಕಿದ ನಿನ್ನನ್ನು ಹುಲಿಯಿನಲ್ಲಿ ಹೋದರೂ ಬಿಡುವುದಿಲ್ಲ. ಎಂದು ಜಾನಕಿ. ಇದೇನಿದು? ಈ ಪಾಪಿಯಾದ ರಾವಣನು ಲಂಕೆಯಲ್ಲಿ ನನ್ನ ಬಾಣಿಗೆ ತುತ್ತಾಗಿದೆ. ಇಲ್ಲಿ ಹೇಗೆ ಬಂದ? ಎಲ್ಲೋ ರಾಮ, ಓ, ಏನೋ ರಾಮ, ಈಗ ಬಂದೇನೋ? ನಿನ್ನ ರಸಿ ಸೀತೆ ಸಮಯದಲ್ಲಿ ಸಂತೋಷ ಪಡುವ ಸಮಯದಲ್ಲಿ ಬಂದೇನೋ? ಬಾ. ಜಾನಕಿ, ಈಗಲೇ ನಿನ್ನ ಗುಟ್ಟು ತಿಳಿದಂತಾಯಿತು. ಸ್ವಲ್ಪ ನಿಧಾನಿಸು ಭ್ರಷ್ಟರು. ಎಲ್ಲೋ ರಾಮ, ಎಲ್ಲೋ ರಾಮ, ಇದು ನನ್ನ ಅಪರಾಧವಲ್ಲ. ಚಿತ್ರಪಟದಲ್ಲಿ ಬರೆದು ಈ ಕಾರ್ಯ ಮಾಡಿರುವುದು ಈ ಜಾನಕಿಯನ್ನು ಬಂದು ನಂತರ ಓ ಮೂರ್ಖ, ನಿನ್ನ ಮಾತುಗಳು ಶೂಲದಂತೆ ನನ್ನ ಶರೀರವನ್ನು ಹಿರಿಯುತ್ತಿದೆ. ಇದು ಈ ಅಗ್ನಿ ಬಾಣದಿಂದ ನಿನ್ನನ್ನು ಸುಟ್ಟಿ ಬಿಡಬೇಕು. ಇವನು ಪ್ರತ್ಯೇಕ ರಾವಣನಲ್ಲ. ಇವನು ಪ್ರತ್ಯೇಕ ರಾವಣ. ಪಟ್ಟಣದಲ್ಲಿ ಬರೆದು ಜೀವಗಳೇ ತುಂಬಿರುವ ಚಿತ್ರದ ಬೊಂಬೆ. ಇದೆಲ್ಲವೂ ಜಾನಕಿ ಕೃತ್ರಿಮ ತಂತ್ರವಲ್ಲದೆ ಬೇರೆ ಏನೂ ಇಲ್ಲ. ಸ್ವಾಮಿ, ಇದು ನನ್ನ ಅಪರಾಧವಲ್ಲ. ಸತಿಯಾದ ಪದ್ಮಮುಖಿ ಕಾಗದದಲ್ಲಿ ಬರೆದು ಹೀಗೆ ಈ ಕಾರ್ಯವನ್ನು ಮಾಡಿದರು. ನನ್ನನ್ನು ಮನ್ನಿಸು ಸ್ವಾಮಿ, ನನ್ನನ್ನು ಮನ್ನಿಸು.
ಮತ್ತೆ ಕಾಡಿಗಟ್ಟಿನ ಒಂದು ಸತ್ಯವನ್ನು ತಿಳಿಯಿರಿ. ಆಯುಧವನ್ನು ತೆಗೆದುಕೊಂಡು ಕೊಲ್ಲುವೆನೆಂದು ಹೊರಟಿವೆಯಾ? ಇದು ನಿನಗೆ ಧರ್ಮವೇ ನನ್ನ? ಅಣ್ಣ, ಸತ್ಯುರದ ಶಿರೋಮಣಿಯಾದ ಸತ್ಯವನ್ನು ತಿಳಿಯದೆ ಹಿಂದೆ ಕಾಡಿಗಟ್ಟಿದ್ದು ಸಾಲದೆ ಮತಿಗೆಟ್ಟವರಂತೆ ಕೊಲ್ಲುವೆನೆಂದು ಆಯುಧವನ್ನು ಎತ್ತುವೆಯಾ? ಇದು ನಿನಗೆ ಧರ್ಮವೇನಣ್ಣ? ಲಕ್ಷ್ಮಣ, ಲಕ್ಷ್ಮಣ, ನೀನೇ ಅಜ್ಞಾನಿ ಸುಜ್ಞಾನಿಯಾದ ನನಗೆ ಹೇಳಬೇಕಾದ ಜಾನಕಿಯನ್ನು ಕೊಲ್ಲುವ ನೆಪ ಮಾಡಿ ವೈಕುಂಠಾರೋಹಣ ಮಾಡಿದರೆ ಮುಂದೆ ನಾವು ಹೋಗುವುದಕ್ಕೆ ಸರಿ ಹೋಗುವುದು. ನಾಳೆ ದ್ವಾಪರವು ಮುಗಿದು ದ್ವಾಪರವು ಮಗಳು. ಆದ್ದರಿಂದ ನೀನು ಗುಟ್ಟಿನಲ್ಲಿ ಸುಮ್ಮನೆ ಜಾನಕಿ ಸುಮ್ಮನೆ ಏತಕ್ಕೆ ನಿಂತಿರು? ಕಣ್ಣಾರ ಕಂಡ ದುಷ್ಟ ಕಾರ್ಯಕ್ಕೆ ಕನ್ನಡಿ ಏತಕ್ಕೆ? ನಾನು ಎಷ್ಟು ಹೇಳಿದರೂ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಸ್ತ್ರೀಯರನ್ನು ಪತಿಯಾದವರು ಅರ್ಥ ಮಾಡಿಕೊಳ್ಳಬೇಕೆ ಹೊರತು ನಾನಿನ್ನು ಏನು ಹೇಳಿದರೂ ಪ್ರಯೋಜನವಿಲ್ಲ. ಜಾನಕಿ, ಇದುವರೆಗೂ ನಿನ್ನನ್ನು ಪತಿರತೆಯೇ ಭಾವಿಸುತ್ತಿದ್ದೆ. ಮಡಿದು ಹೋದ ರಾವಣ ಮೇಲಿನ ಆಸೆಯಿಂದ ಆತನ ಚಿತ್ರಪಟವನ್ನು ಬರೆದು ಇಂಥ ಕೆಟ್ಟ ಕಾರ್ಯವನ್ನು ಮನಸ್ಸು ಮಾಡಿದ್ಯಾ? ಹೌದು, ಸ್ವಯಂವರದಲ್ಲಿ ಸ್ವಯಂವರದಲ್ಲಿ ರಾವಣನೇ ನನ್ನ ಕಾಂತನು ಎಂದು ಹೇಳಬಾರದಾಗಿತ್ತು. ನಿನಗೋಸ್ಕರ ಪಂಚವಟಿ ವನದಲ್ಲಿ ಮಾಯದ ಜಿಂಕೆಯನ್ನು ತೊರೆದು ನನ್ನನ್ನು ಕಳುಹಿಸಿ ರಾವಣನ ಕಂಚಿನ ರಥದಲ್ಲಿ ಮಿಂಚಿನಂತೆ ಮಾಯವಾದ ಮಾಯಕಾಲ ನಿನಗೋಸ್ಕರ ಕಾಡು ಮೇಡಗಳ ಹಳದಿ ಕಪಿವೀರನೆಂತೆಂತ ಕಷ್ಟಗಳನ್ನು ಅನುಭವಿಸಿದೆ. ಆಂಜನೇಯನು ಉಂಗರವನ್ನು ಕೊಟ್ಟಾಗಲಾದರೂ ರಾವಣನೇ ನನ್ನ ಕಾಂತನು ಎಂದು ಹೇಳಿ ಕಳಿಸಬಾರದು. ಛೀ, ನಿನ್ನ ದಿಸೆಯಿಂದ ಸರದಿಗೆ ಸೇತುವೆಯನ್ನು ಕಟ್ಟಿ ದಶಮುಖನನ್ನು ಸಂಹರಿಸುವಾಗಲಾದರೂ ಬಂದು ನೀನು ತಡೆದಿದ್ದರೆ ನಿನಗೋಸ್ಕರ ಅವನ ಪ್ರಾಣವನ್ನಾದರೂ ಉಳಿಸುತ್ತಿದ್ದೆ. ಪಾವಕನಿಂದ ಪರೀಕ್ಷಿಸಿ 101 ಸತ್ಯ ಪ್ರಮಾಣವನ್ನು ಮಾಡಿಸಿ ಅಯೋಧ್ಯೆಗೆ ಬಂದ ನಂತರ ಕೇವಲ ರಜಕ್ಕನ ನಿಂದನೆಗೆ ಗುರಿ ಮಾಡಿದೆಯಲ್ಲ. ಇಂದಿಗೆ ನನಗೂ ನಿನಗೂ ಋಣ ತೀರಿತು. ಎದುರಾಗೂ ನಿನ್ನ ಭ್ರಷ್ಟನೆ. ಈ ಬ್ರಹ್ಮಾಸ್ತ್ರದಿಂದ ನಿನ್ನನ್ನು ಸುಟ್ಟು ಬಿಡುವೆನು. ಸ್ವಾಮಿ, ಸ್ವಾಮಿ, ನನ್ನ ಮನೋಧರ್ಮವನ್ನು ನನ್ನ ಮನೋಧರ್ಮವನ್ನು ತಿಳಿಯದೆ ಕಟ್ಟುತ್ತಿದ್ದ ಬಾಣ ಹೂಡಿದೆಯಾ? ಹೋಗಲಿ ಬಿಡು. ನಾನು ನಿನ್ನ ಕೈ ಹಿಡಿದಾಗ ಆರಂಭದಿಂದಲೂ ಬರೀ ಕೆಟ್ಟ ಶಬ್ದಗಳನ್ನೇ ಕೇಳಿದ್ದೇನೆ. ಜಗತ್ತಿನಲ್ಲಿ ಮುಂದೆ ಬರುವ ಯಾವ ಸ್ತ್ರೀಗೂ ಇಂಥ ಶಿಕ್ಷೆ ಸಿಗಬಾರದು, ಇಂಥ ಶಿಕ್ಷೆ ಸಿಗಬಾರದು. ಅಮ್ಮ ಭೂಮಾತೆ, ನನ್ನ ಮನೋಧರ್ಮವನ್ನು ನಿನಗೆ ತಿಳಿಯದಿರುತ್ತಾನೆ. ಒಂದು ವೇಳೆ ನಾನು ವ್ಯಭಿಚಾರಿಣಿಯಾಗಿದ್ದರೆ ನನ್ನ ಪತಿಯ ಬಾಳಕ್ಕೆ ನನ್ನನ್ನು ತುತ್ತು ಮಾಡು. ಇಲ್ಲ, ನಾನು ಶೀಲವಂತೆ ಆಗಿದ್ದರೆ ನಿನ್ನ ಭೂಗರ್ಭ
ಜಾನಕಿ ಮನೋಹರ ಕೆಟ್ಟ ನುಡಿಗಳಿಂದ ನಿನ್ನನ್ನು ನಿಲ್ಲಿಸಿ ಈ ಲೋಕದ ಈ ಲೋಕದ ಆಸೆಯನ್ನು ದೂರ ಮಾಡಿ ನನ್ನನ್ನು ತೊರೆದು ಹೊರಟು ಹೋಗಿ ಜಾನಕಿ ಮನೋಹರ ಪ್ರಾಣಕ್ಕೆ
ಇಂದ್ರ ನನಗೆ ಮಂಗಳವಾಗಲಿ. ರಾಮಚಂದ್ರ, ಇಲ್ಲಿ ಭೂಪತನವಾದ ಸೀತಾದೇವಿ ಮುಂದೆ ತೀರ ಸಮುದ್ರದ ಬಳಿಯಲ್ಲಿ ತೀರ ಸಮುದ್ರದ ಬಳಿಯಲ್ಲಿ ಮನುಮುನಿಗಳಿಂದ ಪೂಜೆಯನ್ನು ಸ್ವೀಕರಿಸುವರು. ಈ ತ್ರೇತಾಯುಗವು ನಾಳೆ 12 ಗಂಟೆಗೆ ಸರಿಯಾಗಿ ಮುಗಿದು ಶ್ರೀರಾಮ ಅವತಾರವನ್ನು ತ್ಯಾಗ ಮಾಡಿ ಮುಂದಿನ ಅವತಾರಕ್ಕೆ ಸಿದ್ಧರಾಗಿ. ಇಂದ್ರ ನೀನು ಹೇಳುವುದೇನೋ ಸರಿ. ಮುಂದೆ ದ್ವಾಪರದಲ್ಲಿ ದುಷ್ಟ ಶಿಕ್ಷಕನಾಗಿ ಶಿಷ್ಟ ಶಿಕ್ಷಕನಾಗಿ ಲೋಕಕಂಟಕರಾದ ಶಿಶುಪಾಲದಂತವರನ್ನು ಸಂಭರಿಸಲು ನನ್ನ ಅವತಾರ ಪುರುಷನಾಗಲೇಬೇಕು. ಈಗಲೇ ನೀನು ಶಂಭುಗುಟ್ಟಿಗೆ ತಿಳಿಸು. ನಾಳೆ ಸೂರ್ಯಾಸ್ತಮವಾಗುವುದರೊಳಗಾಗಿ ಕ್ಷೀರ ಸಮುದ್ರದ ದಡದಲ್ಲಿ ನಿಮಗೆ ದರ್ಶನವನ್ನು ಕೊಡುತ್ತೇನೆ. ಹಾಗೆ ಹೊರಟು ನೀವು ಎಲ್ಲಿಗೋ ಪ್ರಯಾಣ ಮಾಡುವಂತೆ ತೋರುತ್ತಿರುವುದು ವಿಷಯವನ್ನು ತಿಳಿಸಬಾರದಿಲ್ಲ. ನಾಳೆ ಯುಗವು ಮರಳಿ ಬಾಪರು ನಾವು ದುಷ್ಟ ಸಂಹಾರಕ್ಕಾಗಿ ಬಂದ ನಾವು ಎಲ್ಲರೂ ವೈಕುಂಠಾರೋಹಣಕ್ಕೆ ಸಿದ್ಧರಾಗಿ. ಅಣ್ಣ ಶ್ರೀರಾಮಚಂದ್ರ, ಸತ್ಯಸೂಚಿಯರು ನಾವು ಆಡಿದ ರಾಜ್ಯವು ಭಜಿಸುವ ಭಕ್ತರು ಸೇವೆ ಮಾಡುವ ಸೇವಕರು ನಿಮ್ಮ ಪಾದವೇ ಗತಿಯನ್ನು ನಂಬಿರುವ ನಮಗೆ ವೈಕುಂಠದ ಪದವಿಯೇ ಗಣ್ಣ. ಅಲ್ಲಿ ಸಿಗುವ ಸುಖ ಸಂಪದವು ಇಲ್ಲಿಯೇ ಸಿಗುತ್ತದೆ. ನಾವು ಮಾತ್ರ ಅಲ್ಲಿಗೆ ಬರುವುದಿಲ್ಲ ಅಣ್ಣ. ಶತ್ರು ವೈಕುಂಠಾರೋಹಣ ಮಾಡಲು ಅಣ್ಣ,
ಅಣ್ಣ, ನಿನ್ನ ಜೊತೆಯಲ್ಲಿ ಜನಿಸಿದ್ದಕ್ಕೆ ನೀರ ಧನಿಕರನ್ನು ಕೊಂದು ಲೋಕಕ್ಕೆ ಕೃತಾರ್ಥನೆನಿಸಿದವು. ಕಣ್ಣ, ಇನ್ನು ನಮಗೇನು ಕೆಲಸ? ನಾನು ಮಾತ್ರ ನಿನ್ನ ಪಾದವನ್ನು ನೆನೆದಿದ್ದೇನೆ ಕಣ್ಣ. ಬರ ನಮ್ಮ ಮೂವರ ಮನಸ್ಸು ಒಂದಾದರೆ ನೀಲಮೇಘ ಶ್ಯಾಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಮೂರ್ತಿಯಾದ ನೀನು ಕೊರಸಬೇಡ. ನಿನ್ನ ನುಡಿಯ ಪ್ರಭು, ನಿನ್ನ ನುಡಿಯಂತೆ ನಡೆಯುತ್ತೆ. ನೀವೆಲ್ಲರೂ ಪಟ್ಟಣವನ್ನು ಶೃಂಗರಿಸುವಂತೆ ಹೇಳಿ ನಾಳೆ ಬಾಲಕನಾದ ಲವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾಳೆ ಅಭಿಷೇಕ ಮಹೋತ್ಸವದಲ್ಲಿ ಪ್ರಯಾಣ ದೇವ ದಯಾಸಾಗರೇ, ತಮ್ಮ ಪಾದಕ್ಕೆ ವಂದಿಸುವುದು ದೇವ. ಹನುಮ, ನಿನಗೆ ಮಂಗಳವಾರ. ದೇವ, ಕಾಲಾಂತರದಿಂದಲೂ ನಮ್ಮನ್ನು ಎಳೆಬಿಡದೆ ರಕ್ಷಿಸಿ ನಮ್ಮೆಲ್ಲರೂ ವೈಕುಂಠರೋಹಣ ಮಾಡುವಂತೆ ನಿಮ್ಮ ಪಾದಗಳಿಗೆ ನಿಂದಿರುವ ಈ ನಿಮ್ಮ ಮರಗಳಿಗೆ ಗತಿ ಯಾರು ತಂದೆ? ದೇವದೇವ, ನಮ್ಮ ತಂದೆಯಾದ ವಾಲಿ ಆಳಿದ ಕಾಲದಿಂದಲೂ ತಪ್ಪಲಿ ಎಂದು ನನ್ನನ್ನು ಕಾಪಾಡಿ ಇಂದು ನನಗೆ ಯಾವ ಲೋಪ ಕೊಡಲಿ ದೇವ. ಭಕ್ತ ನೀವು ಚಿಂತಿಸಲಿ, ನಾನು ಭೂಭಾರವನ್ನು ತೆಗೆಸಲು ಅವತಾರ ಪುರುಷನಾಗಲೇಬೇಕು. ಮುಂದಿನ ಜನ್ಮದಲ್ಲಿ ಕೃಷ್ಣನಾಗಿ ಜನಿಸಿ ನನ್ನ ಸಖನಾಗಿ ಮಕರಂದನಾಗಿ ಬಾ, ನಿನ್ನನ್ನು ಕಾಪಾಡು. ಹನುಮ, ನೀನೇಕೆ ಮಂಟಾಡಿ ಮಹಾಮಯ, ನಿನ್ನ ಲೀಲಾವಿಲಾಸಗಳು ಅದ್ಭುತವಾಗಿದೆ. ಬ್ರಹ್ಮಪಡವನ್ನು ಕೊಡಬೇಕೆಂದು ನಂಬಿಕೆಯನ್ನು ಕೊಟ್ಟೆ. ಈಗ ವೈಕುಂಠವನ್ನು ಮಾಡಬೇಕು. ಮುಂದೆ ಕಲಿಯುಗದಲ್ಲಿ ಬ್ರಹ್ಮ ಪಟ್ಟವನ್ನು ವಹಿಸು. ನೀನು ಹನುಮದ್ಗಿರಿಯಲ್ಲಿ ಕಾಲ ಭೈರವನ ಧ್ಯಾನದಲ್ಲಿ ನಿರತನಾಗಿ ಕಾಲ ಮುಂದೆ ಈ ಹನುಮದ್ಗಿರಿಯು ಮುಂದೆ ಆದಿ ಚುಂಚನಗಿರಿಯಾಗಿ ಭೈರವನ ಪೂಜೆ ನಿರಂತರವೂ ನಡೆಯಿತು. ನಾನು ಕಲಿಯುಗದಲ್ಲಿ ಗರ್ಗಾವತಾರವಾಗಿ ಕಲಿತ ಪ್ರತಿಮೆಯಾಗಿ ದೇವ, ದಾಪುರಾಯಗಳು ಮರಳುವ ತನಕ ನಿನ್ನನ್ನು ಮರೆತು ನಾನು ಹೇಗೆ ಜೀವಿಸಲಿ? ನನಗೆ ದಿಕ್ಕ್ಯಾರು ತಂದೆ? ಹನುಮ, ಈ ಜನ್ಮದಲ್ಲಿ ನನ್ನ ಭಕ್ತನಾಗಿ ನನ್ನ ಪಾದದಡಿಯಲ್ಲಿ ಕುಳಿತು ಮುಂದೆ ದ್ವಾಪರದಲ್ಲಿ ನಿನ್ನನ್ನು ರಥದ ಧ್ವಜದಲ್ಲಿ ನಿಲ್ಲಿಸಿ ನಿನ್ನ ಪಾದಗಳಿಗೆ ನಾನು ಸಾರಥಿಯಾಗ ನೀನು ನೆನೆದಾಗ ನಿನ್ನ ಎದೆಯನ್ನು ಬಗೆದು ನೋಡು, ನಾನು ನಿನ್ನ ದರ್ಶನವನ್ನು ಕೊಡುತ್ತೇನೆ. ಆಗಬಹುದು ತಂದೆ. ದೇವ, ಅದ ನೋಡು, ಯಾರೋ ಹೋರ ಸುತ್ತಲೇ ಇತ್ತಲೇ ಬರುತ್ತಿರುವ ಹನುಮ, ಆಕೆ ಬೇರೆ ಯಾರು ಅಲ್ಲ. ಹನುಮ, ಆಕೆ ಬೇರೆ ಯಾರು ಅಲ್ಲ, ಸುಳ್ಪಡಕ್ಕಿ. ಸೀತೆಯು ಭೂಪತನವಾದುದು ಈಕೆ. ಸೀತೆಯು ಭೂಪತನವಾಗುವುದಕ್ಕೆ ಕಾರಣ ಈಕೆ ಮತ ನೋಡಿ ಸಂಬರಿಸಿ. ರಾಮಚಂದ್ರ ಮೂರ್ತಿ. ಪ್ರಿಯ, ನಿಮ್ಮ ಪತ್ನಿಯು ಸತ್ತು ಹೋದರಂತೆ. ಇನ್ನು ನಾನು ನಿಮಗೆ ಸೇವೆಯಲ್ಲಿ ಪಾದ ಸೇವೆಯನ್ನು ಕೃತರಾಗಬೇಕು ಸ್ವಾಮಿ. ಮೂರ್ಖರು, ನೀನು ಯಾರು ಅನ್ನೋದನ್ನು ನಾನು ಬಲ್ಲೆ. ಪ್ರಿಯ, ನಿನ್ನ ಪತ್ನಿಯು ಪತನವಾದರೇನಂತೆ? ನಾನು ನಿನ್ನ ಸೇವೆಯಲ್ಲಿ ಯಾವಾಗಲೂ ಸದಾ ಇರುವೆನು. ನಾನು ಸಹ ಏಕಪತ್ನಿರತರಾಗುವೆನು ಪ್ರಿಯ. ಹನುಮ, ಈ ಮೂರ್ಖರನ್ನು ಮುಖ ನೋಡದೆ ಸಂಬರಿಸುವ ಏನಾಗಿ ನೀಚವಾದ ಸೂರ್ಪಣಕ್ಕೆ ನಿಲ್ಲು. ಶ್ರೀರಾಮಚಂದ್ರ ಮೂರ್ತಿಗೆ ಮೋಸ ಪಡಿಸಲು ಬಂದಿರುವೆಯಾ? ನಿಲ್ಲು, ನಿನ್ನ ಶ್ರೀರಾಮ ಪ್ರಿಯ ಸ್ವಾಮಿ,
ರಾಮಚಂದ್ರ, ನಿಮ್ಮ ಕರುಣೆಯಿಂದ ನಿನ್ನ ನಾಟಕವು ಪ್ರಳಯವಾಯಿತು, ಲೋಕ ಸಂಚಾರವು ಇನ್ನು ನಾಶವಾಯಿತು. ಇನ್ನು ನನಗೆ ಮೋಕ್ಷವನ್ನು ಕೊಡು. ಸುಳ್ಪಡ ಇದು ಎಲ್ಲ ನೀರು ಹೇಳ್ಕೊಡ್ದು ಹೇಳೋರ್ಗೆ ಇರಲ್ಲ ಹಿಂದಿಗೆ ಎಲ್ಲ ನಿನ್ನ ಮಾಯದಾಸರು ಇನ್ನು ಮುಂದೆ ಸತ್ರಾಜಿತನ ಪುತ್ರಿಯಾಗಿ ಸತ್ಯಭಾವಿಯಾಗಿ ಸತ್ಯಭಾವಿಯಾಗಿ ಜನಿಸು. ನಾನು ವಸುದೇವ ದೇವತೆಯ ಸುದ್ದಿಯಾಗಿ ಜನಿಸಿದೆ. ನಿನ್ನನ್ನು ನನ್ನನ್ನು ಮೋಹಿಸಿದ್ರಿಂದ ನಿನ್ನನ್ನು ಲೆಕ್ಕವಾಗುತ್ತದೆ. ತಂದೆಯವರ ಪಾದಕ್ಕೆ ವಂದಿಸಿದರು. ನಿನಗೆ ಮಂಗಳವಾರ ಈ ರಾಜ್ಯಭಾರ ವಹಿಸಿಕೊಂಡು ಈ ರಾಜ್ಯಭಾರವನ್ನು ವಹಿಸಿಕೊಂಡು ಪರಿಪಾಲನೆ ಮಾಡಿ ಮಾಡು. ನಾನು ಮುಂದೆ ವೈಕುಂಠಾರೋಹಣ ಮಾಡಿದೆ. ನಾನು ಮುಂದೆ ವೈಕುಂಠಾರೋಹಣ ಮಾಡುವುದು. ತಂದೆ ತಂದೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದು. ನಾನು ನಿಮ್ಮ ಜೊತೆಯಲ್ಲೇ ಬರುವೆ. ಕುಮಾರ ನೀನು ಬರುವುದು ಧರ್ಮ. ನೀನು ಬರು ಧರ್ಮ ಕುಮಾರ ನೀನು ಬರುವುದು ಧರ್ಮ. ನಿನ್ನ ಅನುಜನಾದ ಕುಶನು ನಿನ್ನ ಅನುಜನಾದ ಕುಶನು ನಿನ್ನ ಅನುಜನಾದ ಈ ರಾಜ್ಯದ ಮುಖ್ಯ ಪದವಿಯನ್ನು ವಹಿಸಿಕೊಂಡು ಈ ರಾಜ್ಯದ ಮುಖ್ಯ ಪದವಿಯನ್ನು ವಹಿಸಿಕೊಂಡು ವೇದಾಂತಿಯಾಗಿ ವೇದಾಂತಿಯಾಗಿ ನನ್ನ ರಾಮಾಯಣ ಪುಟ್ಟ ಸಾರವನ್ನು ಹೃದಯಗಳು ಇರತಕ್ಕ ಪ್ರಸಿದ್ಧಿಗೊಳಿಸಲಿ. ಪ್ರಸಿದ್ಧಿಗೊಳಿಸಲಿ. ನೀನು ಪಟ್ಟಾಭಿಷೇಕನ ನೀನು ಪಟ್ಟಾಭಿಷೇಕನಾಗಿ ಈ ಈ ರಾಜ್ಯ ರಾಜ್ಯದ ಪರಿಪಾಲನೆ ಮಾಡು. ಬಾ ಬಾ ಈ ನನ್ನ ಕಿರೀಟವನ್ನು ಈ ನನ್ನ ಕಿರೀಟವನ್ನು ನಿನಗೆ ಧಾರಣ ಮಾಡು. ಸಹೋದರರೇ ಸಹೋದರರೇ ಬನ್ನಿ ಪಟ್ಟಾಭಿಷೇಕ ಮಾಡೋಣ. ಬನ್ನಿ. ನಮ್ಮೆಲ್ಲರಿಗೂ ಜ್ಯೇಷ್ಠರಾಗಿ ನಮ್ಮ ಕಾಲದಲ್ಲಿ ಪಡೆದುಕೊಂಡಿರುವೆಯಾ? ನಿಮಗೆ ನಾನೇ ಸಾರಥಿಯಾಗುವೆ. ಲಕ್ಷ್ಮಣ ಲವಕುಶರ ಪಟ್ಟಾಭಿಷೇಕ ಲವ ಪಟ್ಟಾಭಿಷೇಕ ಮಾಡು. ನಾವು ಕೆಲವು ನಿಮಿಷಗಳಲ್ಲಿ ಇನ್ನು ನಾವು ಕೆಲವು ನಿಮಿಷಗಳಲ್ಲಿ ಅಯೋಧ್ಯೆಯನ್ನು ಬಿಟ್ಟು ಈ ದೂರವಾಗಿ ಅಯೋಧ್ಯೆಯನ್ನು ಬಿಟ್ಟು ದೂರವಾಗಬೇಕು. ನನ್ನ ಮದುವೆಗೆ ಸಿದ್ಧವಾಗಿ ನನ್ನ ಮನೆತನವು ಸಿದ್ಧವಾಗಿರುತ್ತದೆ. ಹೌದು ಅಂದ್ರೆ ಸಿದ್ಧವಾಗಿರುವುದು. ಹೌದು ಅಗ್ರಜ, ಸಿದ್ಧವಾಗಿರುವುದು. ಲಕ್ಷ್ಮಣ ನೀನೇ ಅದಕ್ಕೆ ಸಾರಥಿಯಾಗು. ಈಗ ರಥದ ಸಾರಥ್ಯ ತೀರ ಸಮುದ್ರದ ತೀರ ಸಮುದ್ರಕ್ಕೆ ನಾನು ನಾವು ಮೂವರು ಈ ರಥದ ಮೇಲೆ ಆಗ ಕುಳಿತುಕೊಂಡು ಆಗಬಹುದು, ಕುಳಿತುಕೊಳ್ಳೋಣ ಅಣ್ಣ. ಇಳಿಸ್ರಪ್ಪ ಒಂಚೂರು. ನಾ ಇದೋ ನೋಡಿ ಅಣ್ಣ ಇರೋ ನೋಡಿ, ತೀರ ಸಮುದ್ರವನ್ನು ದಾಟಿಸುವ ಬಗೆ ಹೇಗೆ? ಈ ಸ್ಥಿರ ಸಮುದ್ರವನ್ನು ದಾಟಿಸುವ ಬಗೆ ಹೇಗೆ ಅಣ್ಣ? ನಾ ಈ ಸಮುದ್ರ ದಾಟಿಸಲು ನಿಂದಾಗದು. ಲಕ್ಷ್ಮಣ ಈ ಸಮುದ್ರವನ್ನು ದಾಟಿಸಲು ನಿನ್ನಿಂದ ಆಗದು. ನಾನೇ ರಥವನ್ನು ನಾನೇ ಸಾರಥಿಯಾಗು. ಎಲ್ಲರೂ ಪೀಠದಲ್ಲಿ ಕುಳಿತು ಎಲ್ಲರೂ ಪೀಠದಲ್ಲಿ ಕುಳಿತುಕೊಳ್ಳೋಣ. ಅಣ್ಣ ಅಣ್ಣ ನಮ್ಮೆಲ್ಲರಿಗೂ ಜ್ಯೇಷ್ಠನಾಗಿ ನಮ್ಮೆಲ್ಲರಿಗೂ ಜ್ಯೇಷ್ಠನಾಗಿ ನಮ್ಮ ಪಾದ ಬಳಿ ಕುಳಿತಿರುವೆಯಾ? ನಾನೇ ನಿನಗೆ ದತ್ತ ಸಾರಥಿಯಾಗುವೆ. ಬರ. ನಮ್ಮ ನಮ್ಮ ಕಾರ್ಯವನ್ನು ನಮ್ಮ ಕಾರ್ಯಗಳನ್ನು ಹಿರಿಯರಾದರೆ ಹಿರಿಯರಾದರೆ ಎಲ್ಲರೂ ಕುಳಿತುಕೊಳ್ಳಿ. ನಾನೇ ಈ ಕಾಯವು ವೈಕುಂಠವನ್ನು ಸೇರಬಾರದು. ಈ ರಥವನ್ನು ಈ ರಥವನ್ನು ಕ್ಷೀರ ಸಮುದ್ರದಲ್ಲಿ ಚೆಕ್ಕು ಚಕ್ರ ಗದಾಧಾರನಾಗಿ ಶೇಷ ಸೇನೆ ನಿಲ್ಲಿಸುವುದು. ಬಂದೆಯ ನಾರಾಯಣ, ನರ ಜನ್ಮವನ್ನು ತ್ಯಜಿಸಿ ದೇವರ ದೇವನಾಗಿ ಭಕ್ತರನ್ನು ಕಾಪಾಡಿದೆ. ನಿನ್ನನ್ನು ವರ್ಣಿಸಲು ಯಾರಿಂದ ಸಾಧ್ಯ? ಮಹೇಶ್ವರ ನಿನ್ನ ಕರುಣದಿಂದ ನಿನ್ನ ಕರುಣದಿಂದ
8 ಅವತಾರಗಳು ಪೂರ್ಣವಾದವು. 8 ಅವತಾರಗಳು ಪೂರ್ಣವಾದ. ಇನ್ನು ಉಳಿದ 2 ಉಳಿದ 2 ಅವತಾರಗಳು ಕೃಷ್ಣಾವತಾರ, ಕೃಷ್ಣಾವತಾರ, ಕಲ್ಕಾವತಾರವನ್ನು ಮಾಡಿ ವಾಣಿದೇವಿಯ ಶಾಪವನ್ನು ಕಳೆಯಿತು. ಸ್ವಾಮಿ ಸ್ವಾಮಿ ಚರಾಚರ ಪ್ರಾಣಿಗಳಿಗೆ ವರವನ್ನು ಕೊಟ್ಟಿದ್ದಾರೆ. ಸ್ವಾಮಿ ಚರಾಚರ ಪ್ರಾಣಿಗಳಿಗೆ ವರವನ್ನು ಕೊಟ್ಟಿದ್ದಾಯ್ತು. ಇನ್ನು ನನಗೆ ಯಾವ ತೊಂದರೆಗೆ ಈಡು ಮಾಡುವೆ? ದೇವಿ, ದೇವಿ, ದೇವತೆಗಳಿಗಾಗಿ ನೀನು ನನ್ನೊಡನೆ ದೇವತೆಗಳಿಗಾಗಿ ನೀನು ನನ್ನೊಡನೆ ಬಹಳ ಸಂಕಟಪಟ್ಟಿರುವೆ. ಬಹಳ ಕಷ್ಟಪಟ್ಟು ನಮ್ಮ ಭಕ್ತರಿಗೆ ಬಂದ ಕಷ್ಟವನ್ನು ನಮ್ಮ ಭಕ್ತರಿಗೆ ಬಂದ ಕಷ್ಟವನ್ನು ನಾವೇ ರಕ್ಷಿಸಬೇಕು. ನಾವೇ ಮುಂದೆ ಹೇಮಾವತಿ ಪಟ್ಟಣದ ಮುಂದೆ ಹೇಮಾವತಿ ಪಟ್ಟಣದ ಅರಸನಾದ ಅರಸನಾದ ಧರ್ಮಾಂಗದ ರಾಜನ ಬ್ರಹ್ಮಾಂಡದ ರಾಜನ ಮಗಳಾಗಿ ರುಕ್ಮಿಣಿಯಾಗಿ ಜನಿಸಿ ರುಕ್ಮಿಣಿಯಾಗಿ ನಾನು ವಸುದೇವ ದೇವ ನಾನು ದೇವಸುತನಾಗಿ ಲೋಕಕಂಟಕರಾದ ಲೋಕಕಂಟಕರಾದ ಶಿಶುಪಾಲದಂತೆ ಒಂದು ಧರ್ಮದ ಜ್ಯೋತಿಯನ್ನು ಬೆಳೆದು ಆಗಲಿದೆ. ನಿಮ್ಮ ಯಶದಂತೆ ಇಷ್ಟದಂತೆ ನಡೆದುಕೊಳ್ಳುವೆನು. ಭರತನನ್ನು ಭುಜವನ್ನು ಮಾಡಿ ಲಕ್ಷ್ಮಣನನ್ನು ಶೇಷನಾಗಿ ಮಾಡಿ ಲಕ್ಷ್ಮಿ ಸಮೇತ ಬಂದು ದರ್ಶನ ಕೊಟ್ಟ ನಿನಗೆ ಜಯ ಮಂಗಳವನ್ನು ಪಾಡು. ಪಾತ್ರಧಾರಿಗಳೆಲ್ಲ ವೇದಿಕೆ ಮೇಲೆ ಇರಬೇಕು. ಪಾತ್ರಧಾರಿಗಳೆಲ್ಲ ಇಲ್ಲಿ ಸ್ಟೇಜ್ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದೀವಿ. ಪಾತ್ರಧಾರಿಗಳು ಇದೆಲ್ಲ ಹಂಗೆ ಇಲ್ಲ ಅಂತಾರೆ. ಇಲ್ಲ ಇಲ್ಲ ನಿಮ್ದೊಂದು ಆಡಂಗ ಸಖಿ ಆಡಿದ್ದಲ್ಲಿ ರಾಮ ರಾಮ ಆಗ್ಲಿ ಆಗ್ಲಿ ಅರ್ಧ ಗಂಟೆ ಆಗ್ಲಿ ತಲೆದೇ ಕಚ್ಕೋಬೇಕು. ಕಟ್ ಮಾಡಿ ಆಮೇಲೆ ಕಟ್ ಮಾಡಿ
ಹಾಂತೀನಿ ಯಾಕೆ ಅನ್ಕೊಂಡದೆ ಬರ್ರಿ ನೀವು ಸೈಡ್ ಇಟ್ಕೊಳ್ಳಿ. ಬಟ್ಟೆ ಏನ್ ಬೇಡ ಬರ್ರಿ ಹಿಂದೆ ಕಾಣ್ತದೆ, ಇಲ್ಲಿ ಕರಿಯಮ್ಮ ಸಾಕೋದು ಇಲ್ಲಿ ಇವ್ರು ಕೊಡಿ ಗುರುಗಳು ಇವ್ರು ಕೊಡಿ ಹಿಂದೆ ಬನ್ನಿ ಸಾ. ಇನ್ನು ಇಲ್ಲಿ ತಿಳ್ಕೊಳ್ಳಿ ಮೂರು ತೆಗಿರಿ ಆಮೇಲೆ ಜಾಯಿನ್ ಮಾಡೋಣ. ಎಲ್ಲರೂ ಬರ್ತಾರೆ ಹೇಗೆ ಸರ್? ಬರ್ರಿ ಅವ್ರಾಗಲೇ ಮಕ್ಕಳಿಗೆಲ್ಲ ತೊಳೆದಾಕ್ಬಿಟ್ಟು ನೀವು ಬರ್ತಾ ಇದ್ದೀರಿ ಬಿಡಿ. ಅಲ್ಲಿ ನೋಡಿ ಸಂಬಂಧ ಇದುವರೆಗೆ ಸುಮಾರು ಎಲ್ಲ ಗ್ರಾಮದ ಕಲಾವಿದರು ಈ ದಿನ ನಮ್ಮ ಗ್ರಾಮದಲ್ಲಿ ವೈಕುಂಠ ರಾಮಾಯಣ ಅಥವಾ ಮೂಲಾಸುರನೆಂಬ ಸುಂದರವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸಿ ಯಶಸ್ವಿಗೊಳಿಸಿದ್ದಾರೆ.